ವಿಶ್ವದಲ್ಲಿ ಅತಿ ಹೆಚ್ಚು ಶತಕೋಟ್ಯಾಧಿಪತಿಗಳನ್ನ ಹೊಂದಿರುವ ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನವನ್ನ ಪಡೆದುಕೊಳ್ಳುವ ಮೂಲಕ ಕೋಟಿ ಕುಬೇರರ ದೇಶ ಅನ್ನೋ ಖ್ಯಾತಿ ಪಡೆದಿದೆ. ಭಾರತದ ಶತಕೋಟ್ಯಾಧೀಶರ ಪಟ್ಟಿಯೊಂದನ್ನ ಹುರಾನ್ ಸಂಸ್ಥೆ ಬಿಡುಗಡೆ ಮಾಡಿದ್ದು, ಭಾರತದಲ್ಲಿ ಬರೋಬ್ಬರಿ 284 ಶತಕೋಟ್ಯಾಧಿಪತಿಗಳಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಭಾರತದಲ್ಲಿ 13 ಜನರು ಹೊಸದಾಗಿ ಶತಕೋಟ್ಯಾಧಿಪತಿಗಳ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ದಿಗ್ಗಜ ಮುಖೇಶ್ ಅಂಬಾನಿ ಆಸ್ತಿ 8.6 ಲಕ್ಷ ಕೋಟಿ ರೂಪಾಯಿ ಇಳಿಕೆಯಾಗಿದ್ರು ಈಗಲೂ ಅವರೇ ಭಾರತದ ನಂಬರ್ 1 ಶತಕೋಟ್ಯಾಧಿಪತಿಯಾಗಿದ್ದಾರೆ. ಹುರನ್ ಗ್ಲೋಬಲ್ ರಿಚ್ ಲಿಸ್ಟ್ 2025ರ ಪ್ರಕಾರ ಮುಖೇಶ್ ಅಂಬಾನಿ ಜಾಗತಿಕ ಟಾಪ್ 10 ಶ್ರೀಮಂತರ ಪಟ್ಟಿಯಿಂದ ಹೊರಬಿದ್ದಿದ್ದಾರೆ. ಆದರೆ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಉಳಿದಿದ್ದಾರೆ. ಇನ್ನು ರೋಶನಿ ನಾದರ್ 3.5 ಲಕ್ಷ ಕೋಟಿ ಮೌಲ್ಯದ ಆಸ್ತಿಯೊಂದಿಗೆ ದೇಶದ ಅತ್ಯಂತ ಶ್ರೀಮಂತ ಮಹಿಳೆ ಅನಿಸಿಕೊಂಡಿದ್ದಾರೆ. ಅದಾನಿ ಗ್ರೂಪ್ನ ಅಧ್ಯಕ್ಷ ಗೌತಮ್ ಅದಾನಿ ಕಳೆದ ವರ್ಷ ಭಾರತದ ಅತ್ಯಧಿಕ ಸಂಪತ್ತು ಗಳಿಕೆಯನ್ನ ದಾಖಲಿಸಿದ್ದು, ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಹೆಚ್ಚಳದೊಂದಿಗೆ ಅವರ ಒಟ್ಟು ಸಂಪತ್ತು 8.4 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಅವರು ಈಗ ಜಾಗತಿಕವಾಗಿ 18ನೇಯ ಶ್ರೀಮಂತ ವ್ಯಕ್ತಿ ಮತ್ತು ಭಾರತದ 2ನೇಯ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಇನ್ನು ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿರುವ ಭಾರತವು ಅತಿ ಹೆಚ್ಚು ಬಿಲಿಯನಿಯರ್ಗಳನ್ನ ಹೊಂದಿದ ದೇಶಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಅಮೆರಿಕ, ಚೀನಾ ಬಿಟ್ರೆ ಅತಿ ಹೆಚ್ಚು ಕುಬೇರರು ಇರುವುದು ಭಾರತದಲ್ಲೇ. ನಂತರದ ಸ್ಥಾನದಲ್ಲಿ ಯುಕೆ, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಸ್ಥಾನವನ್ನ ಗಿಟ್ಟಿಸಿಕೊಂಡಿದೆ. ಭಾರತದ ಟಾಪ್ 10 ಶತಕೋಟ್ಯಾಧೀಶರು: ಮುಖೇಶ್ ಅಂಬಾನಿ 8.6 ಲಕ್ಷ ಕೋಟಿ ರೂಪಾಯಿ. ಅದಾನಿ ಗ್ರೂಪ್ಸ್ನ ಗೌತಮ್ ಅದಾನಿ 8.4 ಲಕ್ಷ ಕೋಟಿ ರೂಪಾಯಿ. HCLನ ರೋಶನಿ ನಾದರ್ 3.5 ಲಕ್ಷ ಕೋಟಿ ರೂಪಾಯಿ. ಸನ್ ಫಾರ್ಮಾ ದಿಲೀಪ್ ಸಾಂಘ್ವಿ 2.5 ಲಕ್ಷ ಕೋಟಿ ರೂಪಾಯಿ. ವಿಪ್ರೋದ ಅಜಿಂ ಪ್ರೇಮ್ಜಿ 2.2 ಲಕ್ಷ ಕೋಟಿ ರೂಪಾಯಿ. ಆದಿತ್ಯ ಬಿರ್ಲಾದ ಕುಮಾರ್ ಮಂಗಳಂ ಬಿರ್ಲಾ 2 ಲಕ್ಷ ಕೋಟಿ ರೂಪಾಯಿ. ಸೀರಮ್ ಇನ್ಸ್ಟಿಟ್ಯೂಟ್ನ ಸೈರಸ್ ಪೂನಾವಾಲಾ 2 ಲಕ್ಷ ಕೋಟಿ ರೂಪಾಯಿ. ಬಜಾಜ್ ಆಟೋದ ನೀರಜ್ ಬಜಾಜ್ 1.6 ಲಕ್ಷ ಕೋಟಿ ರೂಪಾಯಿ. ಆರ್ಜೆ ಕ್ರಾಪ್ನ ರವಿ ಜೈಪುರಿಯಾ 1.4 ಲಕ್ಷ ಕೋಟಿ ರೂಪಾಯಿ. ಡಿಮಾರ್ಟ್ನ ರಾಧಾಕೃಷ್ಣ ಅದಾನಿ 1.4 ಲಕ್ಷ ಕೋಟಿ ರೂಪಾಯಿ. ಇನ್ನು ಚೀನಾದ ಶತಕೋಟ್ಯಾಧಿಪತಿಗಳ ಸರಾಸರಿ ಆಸ್ತಿ 29,027 ಕೋಟಿ ರೂಪಾಯಿ ಇದ್ರೆ, ಭಾರತದ ಶತಕೋಟ್ಯಾಧಿಪತಿಗಳ ಸರಾಸರಿ ಆಸ್ತಿ 34,514 ಕೋಟಿ ರೂಪಾಯಿ ಇದೆ. ಭಾರತದ ಒಟ್ಟು ಜಿಡಿಪಿಯ 1/3 ಸಂಪತ್ತನ್ನು ದೇಶದ 284 ಕೋಟ್ಯಾಧಿಪತಿಗಳು ಹೊಂದಿದ್ದಾರೆ. ಇವರೆಲ್ಲರ ಬಳಿ 98 ಲಕ್ಷ ಕೋಟಿ ರೂಪಾಯಿ ಸಂಪತ್ತಿದ್ದು, ಇದು ಭಾರತದ ಜಿಡಿಪಿಯ 33%. ಇನ್ನು ರೋಜರ್ ಪೇ ಸಂಸ್ಥಾಪಕರಾದ 34 ವರ್ಷದ ಶಶಾಂಕ್ ಕುಮಾರ್ ಮತ್ತು ಹರ್ಷಿಲ್ ಮಾಥುರ್ 8,643 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯೊಂದಿಗೆ ದೇಶದ ಕಿರಿಯ ಕೋಟ್ಯಾಧಿಪತಿಗಳು ಅಂತ ಕರೆಸಿಕೊಂಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.